ಹೆಲೋ, ಇವತ್ತು ಬೆಳಗ್ಗೆನೇ ಡ್ಯಾನ್ಸ್ ಕ್ಲಾಸ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದು ಆಫೀಸ್ಗೆ ಹೋಗ್ಬೇಕಾದ್ರೆ ಗಾಡಿ ಓಡಿಸ್ಬೇಕಲ್ಲ ಅಂತ ಇವಾಗಲೇ ಗಾಡಿ ಓಡಿಸಿ ರೆಡಿ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ರೆಡಿ ಆಗೋಣ ಅಂತ ಮನೆಗೆ ಹೋದೆ. ಇವನಾಗ್ಲೇ ರೆಡಿಯಾಗಿ ಟಿಫನ್ ಮಾಡ್ಕೊಬರೋಣ ಅಂತ ಹೇಳಿ ಹಿಂಸೆ ಮಾಡಿ ಇಲ್ಲಿ ಕರ್ಕೊಂಬಂದ. ಏನಪ್ಪ ಇವನಿಗೆ ತಂಗಿ ಮೇಲೆ ಇಷ್ಟೊಂದು ಪ್ರೀತಿ ಅನ್ಕೋಬೇಡಿ, ನಮ್ಮಮ್ಮ ಊರಲ್ಲಿಲ್ಲ, ಅದಕ್ಕೆ ಬಾಸ್ ಇಷ್ಟೊಂದು ಬಿಲ್ಡಪ್ ಕೊಡ್ತವ್ರೆ. ನಾನು ಮನೆಗೆ ಪಾರ್ಸೆಲ್ ತಗೊಂಡೆ, ರೆಡಿಯಾಗಿ ತಿಂದು ಆಫೀಸ್ ಕಡೆ ಹೋದೆ. ಇಲ್ಲಿ ಬಂದು ಬೆಳಿಗ್ಗೆ ಕೆಲಸ ಮುಗಿಸಿ ನಾನು ನನ್ನ ಫ್ರೆಂಡ್ಸು ಲಂಚ್ಗೆ ಅಂತ ಹೊರಗಡೆ ಹೋದ್ವಿ. ನಾವು ಯಾವ ಟೈಮಲ್ಲಿ ಎಂಟ್ರಿ ಕೊಟ್ಟು ಹೋಗೋದಿಲ್ಲ, ಪವರ್ ಆಫ್. ನೂಡಲ್ಸ್, ದಾಲ್ ಕಿಚಡಿ, ಬಿಸಿಬೇಳೆ ಭಾತ್ ಆರ್ಡರ್ ಮಾಡಿದ್ವಿ. ಲಂಚ್ ಮುಗಿಸ್ಕೊಂಡು ಹಂಗೆ ಬರೋದಾರಿಲಿ ಒಂದು ಐಸ್ ಕ್ರೀಮ್ ತಗೊಂಡು ಆಫೀಸ್ಗೆ ಎಂಟ್ರಿ ಕೊಟ್ವಿ. ಕೆಲಸ ಮಾಡ್ತಿದ್ದಂಗೆ ಸ್ನಾಕ್ಸ್ ಬ್ರೇಕ್ ಬಂತು. ಇವತ್ತು ಸ್ನಾಕ್ಸ್ಗೆ ಸ್ಯಾಂಡ್ವಿಚ್, ಬಜ್ಜಿ ಇತ್ತು. ಸ್ನಾಕ್ಸ್ ತಿಂದು ಉಳಿದಿದ್ದ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೊರಟೆ. ಇವತ್ತು ಸ್ವಲ್ಪ ಬೇಗನೆ ಹೋಗ್ತಾ ಇದೀನಿ, ಯಾಕಂದ್ರೆ ಚಿಕ್ಕಪೇಟೆಗೆ ಹೋಗ್ಬೇಕಿತ್ತು. ನಮ್ಮ ಅಣ್ಣ ಲಾಗೌಟ್ ಮಾಡಿ 20 ನಿಮಿಷ ಮೆಟ್ರೋಲ್ ಬರ್ತೀನಿ ಅಂತ ಹೇಳ್ತಾ ನಾನು ವೇಟ್ ಮಾಡ್ತಾ ಇದ್ದೆ. 20 ನಿಮಿಷ ಅಂದವನು 3/4 ಗಂಟೆ ಆದರೂ ಬಂದಿಲ್ಲ. ಇವ್ನು ನೋಡಿ ಬರ್ತಾ ಇರೋದೇ ಲೇಟು, ಇದ್ರಲ್ಲಿ ನಗು ಬೇರೆ. ಅಲ್ಲಿಂದ ಹೋಗಿ ಕಸ್ಟಮೈಸ್ ಕೊಟ್ಟಿರೋ ಬಟ್ಟೆ ತಗೊಂಡು ನನಗೆ ತಗೊಳ್ಳೋಣ ಅಂತ ಹೋದ್ವಿ. ಮೊನ್ನೆ ಬಂದಾಗ ಎಷ್ಟು ರಶ್ ಇತ್ತು, ಸದ್ಯ ಇವತ್ತಂತೂ ಖಾಲಿ ಇದೆ. ಹಾಗೆ ನಾನು ಸ್ವಲ್ಪ ಡ್ರೆಸ್ನ ಟ್ರೈ ಮಾಡಿದೆ. ತಿಂದು 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 ಸಿಕ್ಕಾಕೊಂಡ್ಬಿಟ್ಟಿದೆ, ಬಟ್ಟೆ ಬಿಚ್ಚಕ್ಕಾಗ್ತಾ ಇಲ್ಲ. ಅವಾಗಿಂದ ಟ್ರೈ ಮಾಡ್ತಾ ಇದ್ದೀವಿ, ಬಿಚ್ಚಕ್ಕಾಗ್ತಾ ಇಲ್ಲ, ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಇದನ್ನ ಯಾಕೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಎಡಿಟ್ ಮಾಡಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಯಾಕಂದರೆ ನಾನು ಅದೇ ಡ್ರೆಸ್ನೇ ಸೆಲೆಕ್ಟ್ ಮಾಡಿರೋದು. ಕೊನೆಗೆ ಆಚೆ ಬಂದ್ಬಿಟ್ಲು. ಇಲ್ಲಿ ನೋಡಿ, ಈ ಡ್ರೆಸ್ ಹೆಂಗಿದೆ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ಒಂದು ಡ್ರೆಸ್ ಸೆಲೆಕ್ಟ್ ಆಯಿತು. ರಿಸೆಪ್ಷನ್ಗೆ ಇನ್ನೊಂದು ಡ್ರೆಸ್ ನೋಡ್ತಾ ಇದ್ದೀನಿ. ತುಂಬ ರೋದನೆ ಕೊಡ್ತಾಳೆ ಹುಡುಗನಿಗೆ ನೋಡಿ. ಎಲ್ಲ ಒಂದೊಂದು ತೆಗೆದು ತೋರಿಸ್ತಾರೆ. ತೋರಿಸೋದು ಒಂದೊಂದನ್ನು ಬೇಡ ಅಂತ ಹೇಳ್ತಾ ಬಿಟ್ಟಿದ್ದಾರೆ. ಬ್ರದರ್ ಹೇಗೆ ಫೀಲ್ ಆಗ್ತಾ ಇದೆ ಬ್ರದರ್? ಒಂದೊಂದು ತೆಗೆದು ತೋರಿಸ್ತಾ ಇದೀವಲ್ಲ, ಅವ್ರು ಸೆಲೆಕ್ಟ್ ಮಾಡ್ತಾ ಇಲ್ವಲ್ಲ. ನೋಡಿ ಬೇಡ ಅಂತ ಹೇಳ್ತಾಳೆ. ಒಂದು ಹುಡುಗಿ ಬಂದಿದ್ಲಲ್ಲ, ಒಂದು ಹುಡುಗಿ ಬಂದಿದ್ಲಲ್ಲೋ, ಇಲ್ಲಿ ಪಿಂಕಿ ಪಿಂಕಿ ಥರ ಇದ್ನಲ್ಲೋ. ನಮ್ಮಿಂದ ಆಗಸ್ಟ್ ಬಾರ್ಗೇನ್ ಮಾಡಿ 2 ಡ್ರೆಸ್ ತಗೊಂಡು ಮನೆಗೆ ಹೋಗೋಷ್ಟರಲ್ಲಿ ಕತ್ಲಾಗಿತ್ತು. ಬೈತವನೇ ಸೈಟ್ ಮಾಡ್ತವ್ರೆ ನೋಡಿ. ಕೀ ತಗೊಂಡು ಅವ್ನ ಪಾಡಿಗೆ ಸ್ಟಾರ್ಟ್ ಮಾಡ್ಕೊಂಡು ನನ್ನ ಬಿಟ್ಟು ಹೋಗ್ತಾವನೆ. ಮತ್ತು ಅಲ್ಲಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಡಿನ್ನರ್ಗೆ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ ಕತ್ಲಾಗಿದೆ, ಸಿಕ್ಕಿ ತಿನ್ಕೊಂಬರ್ಬೇಕಷ್ಟೇ. 2 ಹಾಫ್ ತಿನ್ನೋಕ್ಕಾಗಲ್ಲ, ಒಂದು ಇಡ್ಲಿ ರೈಸ್ ಪತ್ ಪುಳಿಯೋಗರೆ ತಗೊಂಡು ನಮ್ಮ ದೊಡ್ಡಣ್ಣಂಗೆ ಪಾರ್ಸಲ್ ಮಾಡಿಕೊಂಡು ಮನೆಗೆ ಬಂದರೆ ನನ್ನ ಗಾಡಿ ಮೆಟ್ರೋ ಸ್ಟೇಷನ್ ಹತ್ರ ಬಿಟ್ಬಿಟ್ಟಿದ್ದೀನಿ. ಬಾರೇ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಮತ್ತೆ ಕೆಳಗಡೆ ಕರ್ಕೊಂಬಂದ. ಅಲ್ಲೋಗಿ ಅವ್ನ ಗಾಡಿ ತೊಗೊಂಡು ನಾನು ನನ್ನ ಗಾಡಿ ಓಡಿಸ್ಕೊಂಡು ಮನೆಗೆ ಬಂದ್ವಿ. ಮದುವೆ ಅರೇಂಜ್ಮೆಂಟ್ಸ್ ಆಫೀಸ್ ವರ್ಕ್ ಜಾಸ್ತಿ ಇರೋದ್ರಿಂದ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ತಾಳ್ಮೆಯಿಂದ ಇರಿ, ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಬಾಯ್ ಬಾಯ್.